ನಿನ್ನೆ ಕೂಡ ಕಾರ್ಯಕ್ರಮ ನಡೀಲಿಲ್ಲ. ಇವತ್ತು ಕೂಡ ಜೋರು ಮಳೆ ಬಂದ್ಬಿಡ್ತು. ನಿನ್ನೆ ಕೂಡ ಮಳೆಯಿಂದನೇ ರದ್ದಾಗಿದ್ದು, ಆದರೂ ಕಾರ್ಯಕ್ರಮನ ನಿಲ್ಲಿಸ್ಲಿಲ್ಲ. ಮಳೆ ನಿಂತ ನಂತರ ಶುರು ಮಾಡಿದ್ದು. ಯಾಕೆ ಅಂತಂದರೆ ಪ್ರತಿ ಪೇರೆಂಟ್ಸು ಕೂಡ ಅವ್ರ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರ್ತದೆ. ಕ್ಷಣನ ಕಣ್ತುಂಬ್ಕೊಳ್ಳೋಕ್ಕೋಸ್ಕರ ಈ ಪ್ರೋಗ್ರಾಮ್ನ ಇವತ್ತಿಗೆ ಮುಂದೂಡಿದ್ದು. ಅವತ್ತು ಮಳೆ ಬಂದರೂ ಕೂಡ, ಆದರೂ ಇವತ್ತು ಮಳೆ ಬಂತು, ಆದರೂ ಬಿಡದೆ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ಪಟಪಣ್ಣೆ ಹಣ್ಣು ತಗೊಬರಲೇ ತಕೊಂಡ್ರೆ ತಡಿಯ ಹಣ್ಣು ತಗೊಬಂದದ್ದು ಕಾಯಿ ಅದು ಬೇಡ, ಅದು ಬೇಡ, ಅದು ಬಲ ತಗೋಬಲ್ಲ, ಅದು ಕಲ್ಲಂಗಡಿ ಹಣ್ಣು ಅದು ಬೆಡಕಲ, ಇದು ಬೆಡಕಲ, ಇದು ತಗೋಬಲ್ಲ ಅದ. ಹಾಂ ಸೈಡ್ ಬಲ. ಏನ ಏನ ಬೇಡಕಲ್ಲ, ಅದು ಬೇಡ ಅಂತ ಹೇಳೋದು. ಇದೇ ಇದರಲ್ಲೇ ಹೊಡೆದ್ಬಿಡ್ತೀನಿ. ಇನ್ನು ಹೋಗ್ಬೋತಾಗೆ ಇಲ್ಲ, ಇದು ಕುಯ್ತೀನಿಲ್ಲ. ನೀನು ನಾಟಕಕ್ಕೆ ಬರೀಕಿಲ್ವಾ? ಹೇಳಿ ಬಾ, ನಾಟಕಕ್ಕೆ ಬರೀಕಿಲ್ಲ ನೀನು. ಬಟ್ಟೆ ತಗೊಲ್ಲ ಒಂದು ಇದನ್ನು ಟವಲ್ ಇತ್ತಲ್ಲ, ಇಲ್ಲಿ ಟವಲ್ ಎಲ್ಲೇ? ಹಾಂ ಒಂದಾಕಿಲಿ ಕಾಯಿ ಆಗದಲ್ಲ. ಕಾಯ ನೆನ್ನೆ ಎಣ್ಣಾಗಿತ್ತು. ತಡಿ ಟವಲ್ ತಗೊಳ್ಳಿ. ಹೋಗುವಾಯ್ತು ನಿನ್ನೆ ಹಿಡಿಕಿಲ್ಲ. ಅಳಲ್ಲಿ ನೋಡಲ್ಲಿ ಎಷ್ಟು ಹೆದ್ರಕತ್ತವಳೆ. ವಿಡಿಯೋದಲ್ಲಿ ಬಂದಿರ್ತೀನಿ ಅಂತ ಅಲ್ಲಿ ಎದ್ದು ಹೊಡ್ಬಂದವ. ನಮ್ಮ ಪಿಂಕಿ ನೋಡಿ ಹಂಗೆ ಕೂತಿದ್ದಾಳೆ, ನಾಚ್ಕತ್ತಂದಳು. ನನಗೆ ಯಾವಾಜು ನೀರ್ಲಿಕ್ಕಲ್ಲ, ನೋಡ್ತಿನಿಕ್ಕಲ್ಲ. ಎಲ್ಕ ಹೊರ ಅರ್ಧ ಪೀಸು ಏಡಿಲ್ಲ, ಒಂದೊಂದೇ. ನೀನು ಒಬ್ಬನೇ ಏಡ್ ತಗೊಬಿಟ್ರೆ ಹೆಂಗ್ಲ ಮಾಡೋದು? ಎಲ್ಲ ನೀವಿಬ್ರು ಒಂದೊಂದ. ನಾನು ಮಕ್ಕಳಿಗೆ ಪರಂಗಿ ಹಣ್ಣೆಲ್ಲ ಕುಯ್ ಕೊಟ್ಬಿಟ್ಟು ಮಂಡ್ಯದಲ್ಲಿ ಪ್ಲೇವುಡ್ ಅದೇನೋ ವುಡ್ ವರ್ಕ್ ಮಾಡಿದಂಥ ಐಟಮ್ಗಳು ಮಿಕ್ಕಿದ್ದು ಅವನ್ನ ವಾಪಸ್ ಮಾಡ್ಬಿಟ್ಟು ಮಾಮೂಲಿ ದೇವಸ್ಥಾನಕ್ಕೆ ಬಂದಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಹಲವಾರು ಗ್ರಾಮಗಳಲ್ಲಿ ಈ ಟೈಮಲ್ಲಿ ಹಾಕಿಸ್ಕೊಂಡಿದ್ದಾರೆ. ಅಂದರೆ ಶಿವರಾತ್ರಿ ಹಬ್ಬದ ಮೂಮೆಂಟಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆನ ಅತಿ ಹೆಚ್ಚಾಗಿ ಹಾಕಿಸ್ಕೊಳ್ಳುವಂಥದ್ದು. ಆದರೆ ಈ ಟೈಮಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಹಾಕಿಸ್ಕೊಂಡಿದ್ದಾರೆ ನಮ್ಮ ಗ್ರಾಮದ ಸ್ವಾಮಿಗಳು ಎಲ್ಲ. ನಮ್ಮ ಗ್ರಾಮದ ಇವತ್ತು ಇದು ಕನ್ಯಾ ಪೂಜೆ ಅಂತೆ. ಕನ್ಯಾ ಪೂಜೆಗೆ ಎಲ್ಲ ಸಿದ್ಧತೆ ನಡೀತಾ ಇರುವಂಥದ್ದು. ನೋಡಿ ಯಾವ ಥರ ಎಲ್ಲ ಮೆಟ್ಲು 18 ಮೆಟ್ಲು ಅಯ್ಯಪ್ಪ ಸ್ವಾಮಿದು ಎಲ್ಲನ ಮಾಡಿ ಬಾಳೆ ದಿಂಡಲ್ಲಿ ಮಾಡಿ ಮತ್ತು ಇಡೀ ಊರಿಗೆ ಮತ್ತು ಇವತ್ತು ಏನು ಸಾಲ ವಾರ್ಷಿಕೋತ್ಸವ ನಡೀತೋ ರದ್ದಾಗಿದ್ದಂಥದ್ದು ಪ್ರತಿ ಪೇರೆಂಟ್ಸ್ಗೆ, ಮಕ್ಕಳಿಗೆ, ಕುಟುಂಬಕ್ಕೆ ಕೂಡ ಅಡುಗೆ ವ್ಯವಸ್ಥೆನ ಮಾಡ್ತಾ ಇರುವಂಥದ್ದು. ಅದು ಮಳೆ ಬಂದು ರದ್ದಾದ ಕಾರಣ ಆ ಪ್ರೋಗ್ರಾಮ್ನ ಇವತ್ತು ಮುಂದಕ್ಕೆ ಹಾಕಿದ್ದು. ಏನೇನು ಅಡುಗೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಇನ್ನು ಇಲ್ಲಿ ದೇವಸ್ಥಾನ ಒಂದು ದೇವರಹಳ್ಳಿ ಮರ ಇದು. ದೇವರಹಳ್ಳಿ ಮರ ಬನಂತಮ್ಮನ ದೇವಸ್ಥಾನ ಮತ್ತು ಬೋರಪ್ಪನ ದೇವಸ್ಥಾನ, ಸ್ಕೂಲ್ ಮನೆ ಎಲ್ಲ ಒಂದೇ ಕಡೆ ಇರೋದು. ಸ್ಟೇಜು ಹಾಕಿರುವಂಥದ್ದು ಎಲ್ಲ ಪೂರ್ತಿ ಒಂದೇ ಕಡೆ ಇರುವಂಥದ್ದು. ನಮ್ಮ ಗ್ರಾಮದಲ್ಲಿ ಒಂದಷ್ಟು ಜಾಗ ಐತೆ. ಈ ಥರ ಏನಾದರೂ ಒಂದು ಕಾರ್ಯಕ್ರಮಗಳು ನಡೆದಾಗ ಪ್ರತಿಯೊಂದಕ್ಕೂ ಇದಾಗುವಂಥದ್ದು. ಇರುಮುಡಿ ಕನ್ಯಾ ಪೂಜೆ ಆದಮೇಲೆ ಇರುಮುಡಿ ಆದಮೇಲೆ ಮಾಮೂಲಿ ಶಬರಿಮಲೆಗೆ ಹೊರಡುವಂಥ ಕಾರ್ಯಕ್ರಮ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರುವಂಥದ್ದು. ಮತ್ತು ಈಗ ನಾನು ಇನ್ನು ನಮ್ಮ ಟೊಮೊಟೊ ಗಿಡಕ್ಕೆ ಔಷಧಿ ಹೊಡಿಯೋಕ್ಕೆ ಹೋಗಬೇಕು. ಸ್ಟೇಜೆಲ್ಲ ನೆಂದೋಗ್ಬಿಟ್ಟಿತ್ತು ಎಲ್ಲ. ಈಗ ಹೊಡೆಯೋ ಬಿಸಿಲಿಗೆ ಈ ಕಾವಿಗೆಲ್ಲ ಆರೋಗಿ ಮತ್ತು ಚೆನ್ನಾಗದೆ ಇದೆ. ಸ್ಕೂಲ್ ಮನೆ ಕಾಣ್ತಾ ಇರುವಂಥದ್ದು ಎಲ್ಲ ಒಂದೇ ಕಡೆ ಇರುವಂಥದ್ದು. ದೇವಸ್ಥಾನ, ಸ್ಕೂಲ್ ಮನೆಗಳು ಎಲ್ಲ ಒಂದೇ ಕಡೆ ಇರುವಂಥದ್ದು. ವೆಂಕಟೇಶ್ ಮಾಸ್ಟ್ರು ಅಲ್ಲಿ ನಿಂತಿರುವಂಥವ್ರು. ಇನ್ನೇನೋ ಸಂದೆ ಮುಸ್ಸಂದೆ ಔಷಧಿ ಹೊಡಿಯೋಕ್ಕೆ ಹೋಗಬೇಕು. ನೆಕ್ಸ್ಟು ಏನಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನೋಡಿ. ಸಂದೆ ಮೇಲೆ ಹೊಡಿಬೇಕು ಔಷಧಿಯ. ಅಷ್ಟೆಲ್ಲ ಮಾಡ್ಕೊಂಡು ಈಗ ಅವೆಲ್ಲ ಆಯಿತು. ಅಲ್ಲಿಂದ ಬಂದೆ. ಈಗ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನೇನು ಸಂಧೆ ಆಗೋದಲ್ಲ, ಸಂಧೆ ಆಗದೆ ಕಾರ್ಯಕ್ರಮ ನಡೀತಾ ಇದೆ. ಪೈರಿಗೆ ಔಷಧಿ ಹೊಡೆದಿರಲಿಲ್ಲ, ಈಗ ನೆಟ್ಟಿವಿ. ಅರ್ಧ ಮಟಾಸ್
ಅರ್ಧಕ್ಕರ್ಧ ಹೊಂಟೋಗವೆ. ಏನು ಮಾಡೋದು ತಲೆ ಕೆಟ್ಟೈತದೆ. ಈಗ ತಿರ್ಗಾ ಒಂದಷ್ಟು ಕ್ರೇಟ್ ತಗೊಬರ್ಬೇಕು ಟೊಮಟವ. ತಿರ್ಗಾ ಒಂದಷ್ಟು ತಗೊಬಂದು ಈಗ ತಿರ್ಗಾ ಔಷಧಿ ಅವು ನೆಡಬೇಕು, ಕುಣಿಸ್ಬೇಕು. ಈ ಬಿಸಿಲಿಗೆ ಅರ್ಧಕ್ಕರ್ಧ ಅವಾಗ ಅದೆಂಥ ಹುಳಗಳು ಬೇರೆ ಕಡ್ದುಬಿಟ್ಟು ದಿಂಡನ್ನೇ ಕಡ್ದುಬಿಟ್ಟು ಕೆಳಗೆ ಬೀಳಿಸ್ಬಿಡ್ತಾವೆ. ತಲೆ ಕೆಟ್ಟಾಗದೆ. ಹೆಂಗಪ್ಪ ಇದು ಉಳಿಸ್ಕೊಳ್ಳೋದು ಹಿಂಗೆ ಬಂಡವಾಳ ಹಾಕ್ಬಿಟ್ಟು ಈಗ ಅಂತ ಅನ್ನುವಂಗೆ ಆಗದೆ. ಒಂದೊಂಥವು ಪೈರು ಚೆನ್ನಾಗಿ ಕೂತವೆ, ಒಂದೊಂಥವು ಹಂಗಾಗವೆ. ಇನ್ನೊಂದಷ್ಟು ತಗೊಬಂದು ನೆಡಬೇಕು. ಏನು ಬೆವ್ರು ಬೇರೆ ಕಿತ್ಕೊಂಡು ಬತ್ತಾದೆ. ಈಗ ಅಲ್ಲಿ ಫಂಕ್ಷನ್ ನಡೀತಾ ಇದೆ, ಫಂಕ್ಷನ್ ಹತ್ರ ಹೋಗಬೇಕು. ವಿಜಿ ನಮ್ಮ ಫ್ರೆಂಡು ಅವರು ತಮಿಳ್ನಾಡಿಗೆ ಹೋಗೋರೆ ಹೂವಿನ ಪೇರು ತಗೊಬರೋಕ್ಕೆ. ನನ್ನ ಒಡಿ ಅಂತ ಅಂದ್ಬಿಟ್ಟು ಔಷಧಿ ತಂದು ಕೊಟ್ಬಿಟ್ಟು ಹೋದರು. ನಾನು ಮಂಡ್ಯ ಹೋಗಿ ಅವ್ಯಾವ ಐಟಮ್ ವಾಪಸ್ ಮಾಡ್ಬಿಟ್ಟು ಬಂದು ಹಂಗೂ ಬೆಳಿಗ್ಗೆ ಹೊಡಿಯಮ್ಮ ಅಂತಿದ್ದೆ. ಬೆಳಿಗ್ಗೆಗೆ ಏನೇನು ಕೆಲಸ ಇರ್ತಾವೋ ಬೆಳಿಗ್ಗೆ ಇದ್ರೆ ಅಂತ ಅಂದ್ಬಿಟ್ಟು ಅಥವಾ ಈಗಲೇ ಹೊಡೆದಾಕ್ಬಿಡಮ್ಮ ಅಂತ ಬಂದೆ. ಹಿಂಗೆ ಸಂಧೆ ಪತ್ತಲ್ಲಿ ಹೊಡಿಬೇಕು, ಹೆವಿ ಬಿಸಿಲು ಇರ್ತದಲ್ಲ, ಅದಕ್ಕೋಸ್ಕರ ಔಷಧಿ ಸ್ಪ್ರೇ ಮಾಡುವಾಗ ಹಿಂಗೆ ಸಂಧೆ ಪತ್ತಲ್ಲೇ ಹೊಡಿಬೇಕು. ಒಂದು ಮೈ ಇಡೀ ಗದ್ದೆಗೆಲ್ಲ ಹೊಡ್ಕೊ ಬಂದೆ. ಒಂದು ಮೈಯ ಒಂದೊಂಚೂರು ಆರಿಸ್ಕೊಬಂದೆ. ಈಗ ತಿರ್ಗಾ ಅದು ಮಿಕ್ಕೊಬಿಡ್ತು, ಹೊಡಿಲೇಬೇಕು. ತಿರ್ಗಾ ಇನ್ನೊಂದು ಮೈ ಹೊಡಿಬೇಕು. ಈಗ ಇದು ಖಾಲಿಯಾಗಿ ಗಂಟ್ಲುವೆ ಹಂಗೆ ಔಷಧಿ ಮಡಿಕಂದ್ರೂ ವೇಸ್ಟ್ ಆಗೋಯ್ತದೆ. ಹಿಂಗೆ ನನ್ನ ರಿಯಾಲಿಟಿ ಜೀವನ, ರಿಯಲಾಗಿ ಕಷ್ಟಪಡುವಂಥ ಜೀವನ ಇದು. ಈಗ ಇದ್ರ ಮಧ್ಯೆ ಇವೆಲ್ಲನೇ ಒತ್ತರಿಕೆ ಎಡಿಟ್ ಮಾಡಿ ಈಗ ಫಂಕ್ಷನ್ದೆಲ್ಲ ನಡಿಬೇಕು. ನಮ್ಮ ಮೈದ ಎಲ್ಲ ಚೆನ್ನಾಗಿ ಕುಣಿತಿತ್ತು ಒಟ್ಟಿಲಿ. ಅದು ಹೆಂಗೆ ಕುಣ್ದನ್ನು ನೋಡಬೇಕು. ಎಲ್ಲ ಐಕ್ಳಿಗೂ ಒಂದು ಆಸೆ ಇರ್ತದೆ, ಪೇರೆಂಟ್ಸ್ಗಳಿಗೆ. ನಮ್ಮ ಐಕ್ಳು ಹೆಂಗೆ ಕುಣ್ದವು ನೋಡಬೇಕು ಅಂತ. ಅವ್ರವ್ರ ಐಕ್ಳು ಬಂದಾಗ ಏನು ಕ್ಯಾಮ್ರಾ ಇದು ಮಾಡ್ಕೊಂಡು ಹಿಡಿತಾರೆ. ಅಲ್ಲಿ ಮ್ಯೂಸಿಕ್ಕು ಬಟ್ ಹಾಕೋಂಗಿಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕು. ಅದಕ್ಕೆಲ್ಲ ಆ ವಿಡಿಯೋ ಎಲ್ಲ ಹಿಡ್ದು ಒತ್ತರಿಕೆ ಬ್ಯಾಕ್ಗ್ರೌಂಡ ವಾಯ್ಸ್ ಕೊಟ್ಟು ವಿಡಿಯೋ ಹಾಕಬೇಕು. ಹಿಂಗೆ ನನಗೆ ಪುರ್ಸತ್ತೆ ಇರಿಕಿಲ್ಲ. ಪುರ್ಸತ್ತೆ ಇರಿಕಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಹಿಂಗೆ ಏನೇನಾರ ಗೇಮೇ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಮೈಂಡೇ ಒಂಥರ ಆಯ್ತಾ ಇರ್ತದೆ ನನಗೆ. ಒಂಥರ ಏನು ಕೆಲಸ ಮಾಡಿದೆ ಸುಮ್ಮನೆ ಕೂತಿದ್ರು ಒಂಥರ ಮೈಂಡು ಹೊಡಿಕಿಲ್ಲ. ಏನೇನೋ ಒಂಥರ ಆಲೋಚನೆಗಳು ಓಡ್ತಾ ಇರ್ತವೆ. ಹಿಂಗೆ ಕೆಲಸ ಇದ್ದರೆ ಹಿಂಗೆ ಕೆಲಸದ ಮೇಲೆ ಫೋಕಸ್ಸು ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀವಲ್ಲ, ಆಗ ಏನೋ ಅಂಥ ಯಾವ್ಯಾವುದೋ ಆಲೋಚನೆಗಳು ಬರೋಲ್ಲ. ಯಾರಿಗೇ ಆದರೂ ಅಷ್ಟೇ, ಏನಾದರೂ ಸರಿ ದುಡಿತಾ ಇರಬೇಕು, ಸುಮ್ಮನೆ ಕೂತಿರ್ಬಾರ್ದು ಮನ್ಸ. ಒಬ್ಬ ಬಡವನೂ ದುಡಿತಾನೆ, ಒಬ್ಬ ಶ್ರೀಮಂತನೂ ದುಡಿತಾನೆ, ಎಷ್ಟೇ ಕೋಟಿಗಿದ್ರೂ ದುಡಿತಾ ಇರ್ತಾರೆ. ಯಾಕೆಂದರೆ ಕೋಟಿಗದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ದುಡಿತಾ ಇರಬೇಕು. ಇಲ್ಲ ಅಂತಂದರೆ ಈಗ ಅದು ನನ್ನ ಹತ್ರ ದುಡ್ಡದೆ, ಸೈಟ್ ಅದೇ, ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅದೇ ಅಂತ ಅಂದ್ಬಿಟ್ಟು ಯಾರೋ ಕೂತ್ಕೊಳ್ಳಲ್ಲ. ಅಬ್ಸರ್ವ್ ಮಾಡಿ, ಅವ್ರದ್ದೇ ಆದ ಏನೋ ಒಂದು ವರ್ಕು ಮಾಡ್ತಾ ಇರ್ತಾರೆ. ಎನಿವೆ ಆಯಿತು. ಇನ್ನೂ ಒಂದು ಅಷ್ಟು ಆಯ್ತದೆ ಔಷಧಿ ಹೊಡಿಯೋದು. ಹೊಡೆದ್ಬಿಟ್ಟು ಇದು ಟ್ಯಾಂಕಿ ಖಾಲಿ ಆಗೋದ್ರೆ ಸಾಕು. ಈಗ ಖಾಲಿ ಮಾಡಿಬಿಟ್ಟು ಹೋಗಬೇಕು ಅಲ್ಲಿ ಫಂಕ್ಷನ್ಗೆ. ಈಗಾಗಲೇ ನಮ್ಮ ಮೈದನ್ ಕರ್ಕೊಂಡು ಹೋಗಿರ್ತಾರೆ. ಮಾಮೂಲಿ ನಿಮಗೆ ಮೊದಲು ವಿಡಿಯೋದಲ್ಲಿ ಹೇಳ್ದಂಗೆ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಏನು ಅಡುಗೆ ಏನು ಮಾಡ್ತಾಯಿದಾರೋ ಗೊತ್ತಿಲ್ಲ, ಮಾಡ್ತಾವ್ರೆ. ನೆನ್ನೆನೂ ಊಟ ಆಯಿತು, ಇವತ್ತು ಊಟ ಐತೆ. ಬೆವ್ರು ಬೇರೆ ಹರಿತಾನೆ ಅದೇ ಹೋಗಿ ಗತೆಗೆ. ಕ್ಯಾಮ್ರದ ಕಡೆ ನೋಡೋಕೆ ಐಕಿಲ್ಲ. ಕ್ಯಾಮ್ರದ ಕಡೆ ನೋಡಿದ್ರೆ ಇಲ್ಲಿ ಪೈರ್ಗೆ ಔಷಧಿ ಹೊಡಿಕಿಲ್ಲ. ಆಮೇಲೆ ಕತ್ತಾಗಿತ್ತಾಗೆ ತಗಾರ ಹೊಡೆದ್ಬಿಟ್ಟಿರ್ತೀನಿ. ಅದಕ್ಕೆ ಇಲ್ಲಿ ಪೈರ್ನೇ ಕಾನ್ಸಂಟ್ರೇಷನ್ ಮಾಡ್ತಾವನಿ, ಪೈರ್ನೇ ನೋಡ್ಕೊ ಔಷಧಿ ಹೊಡಿತಾನೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಈಗ ಅಲ್ಲಿ ಫಂಕ್ಷನ್ ವಿಡಿಯೋ ಹಿಡಿಬೇಕು. ಇದು ಬೆಳಿಗ್ಗೆಗೆ ಕೂತ್ಕೊಂಡು ಒಂದಷ್ಟೊತ್ತು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಸೇವು ಕೊಟ್ಟು ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡೋಕ್ಕೆ 1 ಅವರ್ ಬೇಕಾಯ್ತದೆ. ಕೈಯೇ ನೋವ್ತ್ಕೊತು, ಎಡ್ದ ಕೈಯೇ ಬಲ್ದ ಕೈಲಿ ಔಷಧಿ ಹೊಡಿತಾವನೆ, ಎಡ್ದ ಕೈಲಿ ಮೊಬೈಲ್ ಹಿಡ್ದೇನೆ. ಬೆವ್ರು ಬೇರೆ ಒಂದು ಕಡೆ ಸುರಿತಾ ಇದೆ. ಓಕೆ, ಥ್ಯಾಂಕ್ ಯು. ಔಷಧಿಯ 2 ಮೈ ಹೊಡೆದ್ರಿಂದ ಸಂಧಿ ಆಯಿತು. ಅಲ್ಲಿಂದ ಮನೆಗೆ ಬಂದು ಬಟ್ಟೆ ಹಾಕಂದು ಆಲೆ ನಮ್ಮ ಇದನ್ನೆಲ್ಲ ಇಲ್ಲಿ ಕರ್ಕೊಬಂದಿದ್ರು ಊಟಕ್ಕೆ. ಊಟ ಕೊಡುವಂಥ ಜಾಗ ಇದು. ವೇದಿಕೆ ಎಲ್ಲ ಸಿದ್ಧ ಆಗೈತೆ. ಅಡುಗೆ ಎಲ್ಲ ಆಗೈತೆ. ಈಗ ಬೈತಾ ಇರುವಂಥದ್ದು ನಾನು ಕೂಡ ಇಲ್ಲಿಗೆ. ಇದೇ ಸ್ಕೂಲ್ ಮನೆ, ಇದೇ ದೇವಸ್ಥಾನ, ಇದೇ ಸ್ಪಾಟು, ಇದೇ ಜಾಗದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಹಿರೇಗೌಡನ ಕೊಪ್ಪಲು ಗ್ರಾಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಜ್ಞಾನಗಂಗಾ ಮಕ್ಕಳ ಮನೆ, ಹಿರೇಗೌಡನ ಕೊಪ್ಪಲು, ಪಾಂಡುಪುರ ತಾಲೂಕು, ಮಂಡ್ಯ ಜಿಲ್ಲೆ, ಮೇಲ್ಕೋಟೆ ಹೋಬಳಿ, ಕಾಳೆನಹಳ್ಳಿ ಪೋಸ್ಟು. ಇದು ನಮ್ಮ ವಿಳಾಸ ಬಂದು. ಇಲ್ಲಿ ಎಲ್ಲ ಸಿದ್ಧತೆ ಆಗೈತೆ. ಸಿಕ್ಕಾಬಟ್ಟೆ ದಗೆ ಹಿಡಿತೈತೆ ಮಾತ್ರ. ಎಷ್ಟು ದಗೆ ಅಂತಂದರೆ ನಂಬಲ್ಲ. ನಾನು ಔಷಧಿ ಹೊಡಿಬೇಕಾದ್ರೆ ಬೇವು ತೋಗಿವ್ನಿ, ಬಟ್ಟೆ ಎಲ್ಲ ಬೇವು ತೋಗವೆ. ಆ ಮಟ್ಟಕ್ಕೆ ಸಿಕ್ಕಾಬಟ್ಟೆ ದಗೆ ಹಿಡಿತದ್ದು. ಇದು ಊಟ ಕೊಡುವಂಥ ಜಾಗ. ಅಲ್ಲೇ ನಮ್ಮ ಐಕ್ಳು, ನಮ್ಮ ಮಿಸ್ಸಸ್ಸು ಎಲ್ಲ ಕೂತವ್ರೆ. ಇದು ಊಟ ಕೊಡುವಂಥ ಜಾಗ ಇಲ್ಲೇ. ಮೊನ್ನೆ ಕೂಡ ಊಟ ಕೊಡಬೇಕಾದ್ರೆ 2 ಪಂಕ್ತಿ ಎದ್ದಿದ್ರು. ಜೋರು ಮಳೆ ಬಂದುಬಿಡ್ತು 2 ಪಂಕ್ತಿ ಆದಮೇಲೆ. ಆಮೇಲೆ ಮತ್ತೆ
ಊಟ ಕೊಟ್ಟು ಆಮೇಲೆ ಮಳೆ ನಿಂತ ಮೇಲೆ ಎಲ್ಲ ಊಟ ಮಾಡ್ಕೊಂಡು ಕಾರ್ಯಕ್ರಮ ನಡೆಯೋಕ್ಕೆ ಆಗಲಿಲ್ಲ, ಮಳೆ ಬಿಡಲೇ ಇಲ್ಲ. ಸ್ವಲ್ಪ ತುಂಬ ಟೈಮ್ ಆದರೂ ಕೂಡ ಈ ಮಿಂಚು ಗುಡುಗು ಹೆವಿ ಆಗೋಯ್ತು, ಹೆವಿ ಆಗೋಯ್ತು. ಗಾಳಿ ಬಡ್ತಾ ಎಲ್ಲ ಸಿಕ್ಕಾಬಟ್ಟೆ ಇತ್ತಲ್ಲ, ಅದರಿಂದ ಮಳೆನೂ ನಿಲ್ಲಿಲ್ಲ, ಹನಿತಾನೆ ಇತ್ತು, ಅದರಿಂದ ಸ್ಥಗಿತ ಆಗಿತ್ತು. ಅದು ನೆಕ್ಸ್ಟು ಮತ್ತು ಅದು ಸ್ಕೂಲ್ ಕಡೆಯಿಂದ ಇದು ಫಂಕ್ಷನ್ ಇದು ಊಟದ ವ್ಯವಸ್ಥೆ ಮಾಡಿರುವಂಥದ್ದು ಅಯ್ಯಪ್ಪ ಸ್ವಾಮಿ ಮಲೆ ಹಾಕಿಸ್ಕೊಂಡಿದ್ದಾರಲ್ಲ ಅವ್ರ ಕಡೆಯಿಂದ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆನ ಮಾಡಿದ್ದು ಇಲ್ಲಿ. ಸುಮಾರು ಸಮಯ 8:30 ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಗಿಲ್ಲ. ಏಕೆಂತಂದರೆ ಮಕ್ಕಳು ಪೇರೆಂಟ್ಸು ಪ್ರತಿಯೊಬ್ಬರದ್ದು ಊಟ ಆಗಬೇಕು. ಊಟ ಆದ ನಂತರ ಕಾರ್ಯಕ್ರಮನ ಶುರು ಮಾಡುವಂಥದ್ದು. ಈಗ ಸುಮಾರು ಇದ್ದಾರೆ ಜನಸಂಖ್ಯೆ ಎಷ್ಟು ಇನ್ನೂ ತುಂಬಿಲ್ಲ, ಇನ್ನೂ ಎಲ್ಲ ಒಂದು ಕೈ ಸೇರ್ತಾರೆ. ಅಷ್ಟೊತ್ತಿಗೆ ಹೊಸಮನೆ ಹತ್ರ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ರೌಂಡ್ಸ್ಗೆ ಈಗ ಊಟ ಮಾಡ್ಕೊಂಡು ನಾವು ಹೋಗ್ತಾ ಇರುವಂಥದ್ದು. ಇನ್ನೂ ಕಾರ್ಯಕ್ರಮ ಶುರುವಾಗಿಲ್ಲ, ಎಲ್ಲ ಬಂದು ಕೂತವ್ರೆ. ಇನ್ನೂ ತುಂಬ ಜನ ಬರ್ತಾರೆ, ತೋರ್ತೀನಿ ವಿಡಿಯೋದಲ್ಲಿ ನೋಡಿ. ಇದೆಲ್ಲ ಇನ್ನೂ ಕ್ರೌಡ್ ಇರುತ್ತೆ, ತುಂಬ ಭಯಂಕರ ಇರುತ್ತೆ ನೋಡಿ. ಏನ ಅಯ್ಯೋ ಎಲ್ಲಿ ಗಂಟ ಹೊಡಿತಾ ಇದೆ ಗುರು? ಏನ ಇಲ್ಲಿ ಒಳಿಕೆಲ್ಲ ಹೊಡಿತಾ ಕೂತದೆ. ಓ ಇಲ್ಲಿ ಗಂಟೆ ಇರ್ತು ಹೊಡಿಕಿಲ್ಲ ಅನ್ಕೊಬಿಟ್ಟಿದ್ದೆ ನಾನು. ಬಾಗ್ಲ ಅಯ್ಯೋ ಗುರು, ಡೋರ್ ಎಲ್ಲ ನೆಂದಾಯ್ತದೆ. ಬರ್ತದೆ ಓ ಡೋರ್ನ ತಕ್ಕ ಬರ್ತದಲ್ಲಪ್ಪ. ಈಗ ಬರ್ಲಿ, ಹೆಂಗೆ ಬಂದದ್ದು ನೋಡ್ತೀನಿ. ಎಂಥ ಕೆಲಸ ಮಾಡ್ತೋ ಫಂಕ್ಷನ್ನ ಇವತ್ತು ತೀರಿಸ್ತೋ. ಕೊನೆಗೂ ಮಳೆ ನಿಲ್ತು. ಒಂದು ಹಾಫ್ ಆನ್ ಅವರ್ ಅನ್ನಿತು. ಆಮೇಲೆ ತಟ್ಕಟ ನಿಂತಾಯ್ತು, ಒಂದು ಹನಿ ಕೂಡ ಮಳೆ ಬರಲಿಲ್ಲ. ಆಮೇಲೆ ಕಾರ್ಯಕ್ರಮ ಶುರು ಆಯಿತು. ಈ ವಿಡಿಯೋ ಮುಖಾಂತರ ಹೇಳೋದೇನು ಅಂತಂದರೆ, ಫ್ಯಾಮಿಲಿ ಈ ಮಕ್ಕಳು ಏನು ಡ್ಯಾನ್ಸ್ ಮಾಡ್ತಾವ್ರೆ, ಆ ಡ್ಯಾನ್ಸಲ್ಲಿ ಆಮೇಲೆ ನನ್ನ ಮಕ್ಕಳದು ಅವನು ಫೋಕಸ್ ಮಾಡಿ ಹಿಡ್ದಿಲ್ಲ, ನನ್ನ ಮಕ್ಕಳದು ವಿಡಿಯೋ ಹಿಡ್ದಿಲ್ಲ ಅಂತ ಯಾವ ಪೇರೆಂಟ್ಸು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದು ವೇಳೆ ನೀವೇನಾದರೂ ವಿಡಿಯೋನ ನೋಡಿದ್ರೆ ಇದು ಬ್ಯಾಕ್ಗ್ರೌಂಡು ವಾಯ್ಸ್ ಕೊಡಬೇಕಾಗಿರೋದ್ರಿಂದ ನಾನೇನು ಮಾಡಬೇಕು ಅಂತಂದರೆ, ಅಲ್ಲಿ ಹೆಚ್ಚು ಮಾತಾಡೋಕ್ಕಾಗದೇ ಇರೋ ಕಾರಣದಿಂದ ಅಲ್ಲಿ ಆ ಸಾಂಗ್ನು ಕೂಡ ಹಾಕೋಕ್ಕಾಗಲ್ಲ. ನಿಮಗೆ ಅರ್ಥ ಆಗಲ್ಲ ಅನ್ಕೋತೀನಿ, ಕೆಲವ್ರಿಗೆ ಅರ್ಥ ಆಗ್ಬೋದೇನೋ, ಕೆಲವ್ರಿಗೆ ಅರ್ಥ ಆಗಲ್ಲ. ಈ ಸಾಂಗು ಏನು ಪ್ಲೇ ಆಗ್ತವೆ ಆ ಸಾಂಗ್ನ ಅದೇ ಥರ ನಾನು ಹಾಕೋಕ್ಕಾಗಲ್ಲ. ಆ ಸಾಂಗ್ಗೆ ತಕ್ಕಂತೆ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರ್ತವೆ, ಅದನ್ನು ನಿಮಗೆ ತೋರಿಸಿದ್ರೆ ಈ ಥರ ವಿಡಿಯೋದಲ್ಲಿ ತುಂಬ ಅದ್ಭುತವಾಗಿರ್ತದೆ. ಬಟ್ ನಾನು ಆ ಥರ ತೋರ್ಸೋಕೆ ಹೋದರೆ ನಂದು ಇಲ್ಲಿ ಕಾಪಿರೈಟ್ಸ್ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ನಾನೇನಿದ್ರು ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸೇ ಕೊಡಬೇಕು. ಸಾಂಗ್ಸು ಯಾವುದೂ ಕೂಡ ಅಲ್ಲಿ ಯಾವುದೇ ಸಾಂಗ್ಸು ಪ್ಲೇ ಆಗಿದ್ರು ಆ ತಾಳಕ್ಕೆ ತಕ್ಕಂತೆ ಮಕ್ಕಳು ಡ್ಯಾನ್ಸ ಮಾಡ್ತಾಯಿದ್ರು ಕೂಡ ನಾನಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಈ ಥರ ಬ್ಯಾಕ್ಗ್ರೌಂಡ್ ವಾಯ್ಸು ಕೊಡ್ತಾ ಇರುವಂಥದ್ದು. ಪ್ರೀ KG ಇಂದ ಹಿಡಿದು 5th ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ನೀವು ಅಬ್ಸರ್ವ್ ಮಾಡಿ, ಪ್ರತಿ ಒಂದು ಡ್ಯಾನ್ಸಲ್ಲೂ ಕಾಸ್ಟ್ಯೂಮು ವೇರಿಯೇಷನ್ ಇರುತ್ತೆ, ಚೇಂಜಸ್ ಇರುತ್ತೆ ನೋಡಿ. ಈಗ ಪೂಜೆ ಕುಣಿತ ಇವ್ರಿಗೆ ಒಂಥರ ಇದು ಕಾಸ್ಟ್ಯೂಮು, ಪ್ರತಿ ಡ್ಯಾನ್ಸ್ಗೂ ಪ್ರತಿ ಒಬ್ರಿಗೂ ಕೂಡ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್, ವೆರೈಟಿ ಕಾಸ್ಟ್ಯೂಮ್ಸ್ ಇರುತ್ತೆ. ಅದ್ಭುತವಾಗಿ ಡ್ಯಾನ್ಸು ಪ್ರತಿ ಮಕ್ಕಳು ಒಂದು ಪ್ರೀ KG ಇಂದ ಹಿಡಿದು 5th ತುಂಬ ಥರ ಹಲವಾರು ಡ್ಯಾನ್ಸು ಮತ್ತು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಕಾರ್ಯಕ್ರಮನ ಅಂದರೆ ಮಳೆ ಅದು ಹೋದ್ಮೇಲೆ ಮತ್ತೆ ಮಳೆ ಬರಲಿಲ್ಲ. ಇದು ಬಂದು ಪೂಜಾ ಕುಣಿತ ಆಗಿರ್ಬೋದು. ಡ್ಯಾನ್ಸಲ್ಲಿ ಸಾಂಗ್ಸ್ಗಲ್ಲಿ ಎಷ್ಟೆಲ್ಲ ಒಂದು ವೇರಿಯೇಷನ್ ಸಾಂಗ್ಸ್ಗಳು, ಫೀಲಿಂಗ್ಸು, ಎಮೋಷನ್ಸು, ಈ ಟಪ್ಪಂಗುಚ್ಚಿ ಅಂತ ಏನೆಲ್ಲ ಸಾಂಗ್ಸು ವೆರೈಟಿ ಸಾಂಗ್ಸ್ಗಳಿರ್ತವೆ, ಆ ಥರ ಪ್ರತಿಯೊಂದು ವೆರೈಟಿ ಸಾಂಗ್ಸ್ನ ಎಲ್ಲ ಪ್ರತಿಯೊಬ್ಬ ಹುಡುಗರಿಗೂ ಅವ್ರಿಗಾದಂಥ ಮಕ್ಕಳಿಗೆ ಪುಟಾಣಿಗಳಿಗೆ ಎಲ್ಲ ಸೆಲೆಕ್ಟ್ ಆಗೋ ರೀತಿ ಅದನ್ನು ಪ್ರಾಕ್ಟೀಸ್ ಮಾಡಿ ಸುಮಾರು ದಿನಗಳಿಂದನೂ
ಮಕ್ಕಳಿಗೆಲ್ಲ ಕಲಿಸಿ ನಂತರ ಇವತ್ತು ಈ ಒಂದು ದೊಡ್ಡ ಮಟ್ಟದಲ್ಲಿ ಸಾಧ್ಯವಾಗಿದ್ದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ನೋಡ್ತಾ ಇರ್ಬೋದು. ಜನಸಂಖ್ಯೆ ನೋಡಿ ಇವಾಗ ತೋರ್ತೀನಿ ಎಷ್ಟು ಮಟ್ಟದಲ್ಲಿ ಸೇರಿದ್ದಾರೆ ಅಂತ ಅಂದ್ಬಿಟ್ಟು, ಯಾವ ಥರ ಒಂದು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಿದ್ದಾರೆ ಅಂತ ಅಂದ್ಬಿಟ್ಟು. ಸುಮಾರು ಒಂದು 6-7 ಗ್ರಾಮದಿಂದ ಹೊರಗಡೆ ಗ್ರಾಮದಿಂದ ಕೂಡ ಈ ನಮ್ಮ ಹಿರೇಗೌಡನಕೊಪ್ಪಲು ಗ್ರಾಮದಲ್ಲಿ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಒಂದು ಫ್ರೀ KG ಇಂದ 5th ವರೆಗೂ ಏನು ಮಕ್ಕಳು, ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದಾರೆ, ಪ್ರತಿ ಮಕ್ಕಳಿಗೂ ಕೂಡ ಇಲ್ಲಿ ಎಜುಕೇಷನ್ನು ಕೊಡಿಸ್ತಾ ಇರುವಂಥದ್ದು. ಸೊ ಆ ಗ್ರಾಮದವರೆಲ್ಲ ಬಂದಿರೋದು ಮತ್ತು ಅಕ್ಕಪಕ್ಕದ ಗ್ರಾಮದವರು ಎಲ್ಲ ನಮಗೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ, ನಾನು ಏನೇ ರೀಲ್ಸ್ಗಳು ವೀಡಿಯೋಸು ಮಾಡ್ಬೋದು, ಆದರೆ ನನಗೆ ಈ ಸಾಮಾಜಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು ನೋಡೋ ಇಂಟ್ರೆಸ್ಟು ತುಂಬ ಅಂದರೆ ತುಂಬಾ ಕಡಿಮೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಏನೋ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ, ಏನೋ ಒಂದು 10 ಗಂಟೆ ಹಬ್ಬ ಅಂದರೆ ಒಂದು 11 ಗಂಟೆ ಅಷ್ಟೇ ಹೋಗಿ ಮಲ್ಕೊಬಿಡ್ತೀನಿ. ಅಂಥ ಇಂಟ್ರೆಸ್ಟ್ ಇಲ್ಲ ನನಗೆ ನಾಟಕ ನೋಡುವಂಥ ಇಂಟ್ರೆಸ್ಟು. ನಂಬಲ್ಲ, ಈ ಮಕ್ಕಳು ಡ್ಯಾನ್ಸು ಒಂದಾದ್ಮೇಲೊಂದು ಯಾವ ರೀತಿ ಬರ್ತಾಯಿದ್ದು ಅಂತ ಅಂದರೆ ಡ್ಯಾನ್ಸು ನಂಬೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಗಂಟೆ ತನಕ ನಡೆದೈತೆ ಗೊತ್ತಾ ಪ್ರೋಗ್ರಾಮು, ಎದ್ದೋಗೋಕ್ಕೆ ಮನ್ಸು ಬರಲ್ಲ. ಆ ಥರ ಮಕ್ಕಳು ಪರ್ಫಾರ್ಮೆನ್ಸು ಸಖತ್ತಾಗಿದ್ದದ್ದು. ನಾನು ಹೇಳ್ದಂಗೆ ಬಟ್ಟೆ ವೇರಿಯೇಷನ್ ಹೇಳಿದ್ನಲ್ಲ, ಇದು ಈ ಸಾಂಗ್ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ ಬೇಕಾದರೆ. ಈ ರೀತಿ ಪ್ರತಿ ಹಾಡುಗಳು ಮಾತ್ರ ಮಕ್ಕಳುಗಳು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಾನು ಮೊದಲು ಹೇಳ್ದಂಗೆ ಇಲ್ಲಿ ಯಾರನ್ನೂ ಇಲ್ಲಿ ಅಂದರೆ ಫೋಕಸ್ ಮಾಡಿ ಹಿಡ್ದಿಲ್ಲ. ಒಂದು ಮಾಮೂಲಿ ದೂರದಿಂದ ಎಲ್ಲ ಮಕ್ಕಳು ಇದನ್ನು ಕವರ್ ಮಾಡಿರುವಂಥದ್ದು. ಈಗ ನಮ್ಮ ಇದ ಬಂತು ನೋಡಿ, ಈ ಡ್ಯಾನ್ಸಲ್ಲಿ ನಮ್ಮ ಇದ ಬಂದೈತೆ ಅಲ್ಲಿಂತಾನೆ. ಅಂದರೆ ಮನೇಲಿ ಏನು ಹಂಗೆ ಹಿಂಗೆ ಅಂತ ಕುಣಿತಿದ್ದ ಅದ ಮೊಬೈಲಲ್ಲಿ ಹಾಕ್ಸ್ಕೊಂಡು 5-6 ಸಲ, ಒಂದು ದಿನಕ್ಕೆ 5-6 ಸಲ ಡ್ಯಾನ್ಸ್ ಮಾಡುವ. ನಾನೆಲ್ಲೋ ಹಿಂಗೆ ದಬ್ಬಾಕನೇನೋ ಅಂದ್ಕೊಂಡ್ರೆ ಅಂಥ ಪರ್ಫಾರ್ಮೆನ್ಸ್ ಏನೋ ಮಾಡಲಿಲ್ಲ ಸ್ಟೇಜ್ ಮೇಲೆ. ಎಲ್ಲೋ ಬೇರೆ ಮಕ್ಕಳು ತುಂಬ ಚೆನ್ನಾಗಿ ಮಾಡೋರೆ. ಅಂದರೆ ಇವನು ಸಿಂಪಲಾಗಿ ಏನೋ ಪರವಾಗಿಲ್ಲ, ಒಂದು 100ಗೆ 100 ಮಾರ್ಕ್ಸ್ ಕೊಡೋಕ್ಕಾಗಲ್ಲ, ಒಂದು 75 ಮಾರ್ಕ್ಸ್ ಕೊಡ್ಬೋದು. ಆ ಮಟ್ಟಕ್ಕೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ದೆ. ಒಂದು ವೇಳೆ ಅದು ಏನು ಮಕ್ಕಳು ಡ್ಯಾನ್ಸ್ ಮಾಡ್ತವೆ ಅದಕ್ಕೆ ತಕ್ಕಂತೆ ಹಾಡುಗಳನ್ನ ಹಾಕಿರ್ತಾರೆ. ಆ ಹಾಡನ್ನೇ ಇಲ್ಲಿ ಎಡಿಟಿಂಗಲ್ಲಿ ಪ್ರತಿಯೊಂದು ಸೂಟ್ ಮಾಡಿ ಹಾಗೆ ಏನಾರು ಹಾಕುವಂಥ ಅವಕಾಶ ಒಂದು ವೇಳೆ ಏನಾದರೂ ಇದ್ದಿದ್ರೆ ನಾನು ಖಂಡಿತ ಪೂರ್ತಿ ಬೇಕಾದ್ರೆ ಅದು 1 ಅವರೇ ಆಗಿರಲಿ ಪೂರ್ತಿ ಎಲ್ಲನೇ ಸೂಟ್ ಮಾಡಿ ಅದೇ ಥರ ಹಾಕ್ಬಿಡುವೆ. ಯಾಕೆಂತಂದರೆ ತುಂಬ ಹಲವಾರು ನಾವು ವರ್ಷಗಳಿಂದ ವೀಡಿಯೋಸು ಬರ್ತಾ ಇರೋದು. ಇದು ಆಮೇಲೆ ಕಾಪಿರೈಟ್ಸ್ ಆಗಿ ತೊಂದರೆ ಆದರೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಾಂಗ್ನ ಪ್ಲೇ ಮಾಡೋಕ್ಕಾಗಲ್ಲ. ಓನ್ ಮ್ಯೂಸಿಕ್ಕು ನಾವೇ ಓನ್ ಮ್ಯೂಸಿಕ್ ಏನಾದರೂ ಎಲ್ಲಾದರೂ ಮಾಡಿಸ್ಕೊಂಡಿದ್ರೆ ಮಾತ್ರನೇ ಅದನ್ನು ಬ್ಯಾಕ್ಗ್ರೌಂಡ್ಗೆ ಹಾಕ್ಬೋದು. ಆಮೇಲೆ ಯೂಟ್ಯೂಬಲ್ಲೂ ಕೂಡ ಅದೇನೋ ಕಾಪಿರೈಟ್ಸು ವಿತೌಟ್ ಕಾಪಿರೈಟ್ಸ್ ಮ್ಯೂಸಿಕ್ ಅಂತ ಬರುತ್ತೆ. ಇದು ಯೋಧರ ಬಗ್ಗೆ ಮಾಡಿದ್ದು. ಪ್ರತಿ ಶಾಲೆಯಲ್ಲೂ ಈ ಥರ ಒಂದು ವಾರ್ಷಿಕೋತ್ಸವ ನಡಿಬೇಕಾದ್ರೆ ನೋಡಿ ಯೋಧರಿಗೆ ಸಮರ್ಪಣೆ ಆಗುವಂಥ ಒಂದು ಇದನ್ನು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಯೋಧರಿಗೆ ಸಂಬಂಧಪಟ್ಟಂಥ ಒಂದು ಗೀತೆಗೆ ಯೋಧರಿಗೆ ನಮನ ಸಲ್ಲಿಸುವಂಥದ್ದು ಈ ನೃತ್ಯದ ಮೂಲಕ ಯೋಧರಿಗೆ ಸಮರ್ಪಣೆ ಮಾಡಿದ್ದು ಈ ಹಾಡನ್ನು. ಇದು ತುಂಬ ಚೆನ್ನಾಗೈತೆ ನೋಡಿ. ಇದೊಂದು ಸ್ವಲ್ಪ ಪ್ಲೇ ಮಾಡ್ತೀನಿ. ಜಾಸ್ತಿ ಪ್ಲೇ ಮಾಡೋಕ್ಕೂ ಆಗಲ್ಲ, ಇಷ್ಟು ಸೆಕೆಂಡು ಅಂತಿರುತ್ತೆ. ಒಂದು 5 ಸೆಕೆಂಡು 3 ಸೆಕೆಂಡೋ 8 ಸೆಕೆಂಡೋ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅಷ್ಟು ಸೆಕೆಂಡು ಮಾತ್ರನೇ ಪ್ಲೇ ಮಾಡಬೇಕು. ಅತಿ ಹೆಚ್ಚಾಗಿ ಪ್ಲೇ ಮಾಡೋದು ಅದು ಕಾಪಿರೈಟ್ಸ್ಗೆ ಅನುಗುಣ ಆಗುತ್ತೆ ಅಂತ ಏನೋ ಹೇಳ್ತಾರೆ. ಸೊ ಆ ಉದ್ದೇಶಕ್ಕೋಸ್ಕರ ಒಂದು 4-5 ಸೆಕೆಂಡ್ ಮಾತ್ರನೇ ಅದು ಪ್ಲೇ ಮಾಡೋದು. ಮತ್ತು ಏನೋ ಹೇಳೋಕ್ಕೆ ಬಂದೆ ಯೂಟ್ಯೂಬ್ ಬಗ್ಗೆ ಏನೋ ಹೇಳೋಕ್ಕೆ ಬಂದೆ. ಅದೇ ಮಾಮೂಲಿ ಹಿಂಗೆ ತುಂಬ ಹಲವಾರು ವರ್ಷಗಳಿಂದ ಹಿಂಗೆ ಐಡಿನ ಹಿಂಗೆ ಉಪಯೋಗಿಸ್ತಾ ಇರ್ತೀವಿ. ಕೆಲವೊಂದು ಹಿಂಗೆ ನಾನು ವಿಡಿಯೋ ಪೋಸ್ಟ್ ಮಾಡು ಏನಾರ ಒಂದು ವೇಳೆ ಈಗ ಇದೆಲ್ಲನೇ ಮಕ್ಕಳದೆಲ್ಲನೇ ಪೋಸ್ಟ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಒಂದು ವೇಳೆ ಏನಾರ ಇನ್ ಕೇಸು ಇದು ಕಾಪಿರೈಟ್ಸು ಏನಾರ ಆಗೋಯ್ತು ಅಂತಂದರೆ ಏನು ಮಾಡಬೇಕಾಗುತ್ತೆ ಅಂದರೆ ವೀಡಿಯೋನೇ ಡಿಲೀಟ್ ಮಾಡಬೇಕಾಗುತ್ತೆ. ನಾವು ಪ್ರತಿಯೊಂದು ವೀಡಿಯೋನ ಪೋಸ್ಟ್ ಮಾಡಿದಾಗೂ ಆ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ ಅದನ್ನು ಪೂರ್ತಿ ಚೆಕ್ ಮಾಡುತ್ತೆ. ಇದು ವಿತ್ ಕಾಪಿರೈಟ್ಸಾ ವಿತೌಟ್ ಕಾಪಿರೈಟ್ಸಾ, ಕಂಟೆಂಟ್ ಓನ್ ಕಂಟೆಂಟಾ ಏನೋ ಎತ್ತ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಚೆಕ್ ಮಾಡುತ್ತೆ. ಕೆಲವರು
ಗ್ಯಾಪ್ಗೆ ಮ್ಯೂಸಿಕ್ಕು ಚಿಕ್ಕ ಚಿಕ್ಕ ಮ್ಯೂಸಿಕ್ ಹಾಕಂಡು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಕೆಲವೊಂದು ವಿಡಿಯೋಗಳಲ್ಲಿ ಯೂಟ್ಯೂಬರ್ಸು. ಬಟ್ ಅವೆಲ್ಲನೇ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಎಡಿಟಿಂಗಲ್ಲಿ, ನಾವು ಅವೆಲ್ಲ ಡೌನ್ಲೋಡ್ ಮಾಡಿಕೊಂಡು. ಅದಕ್ಕೆ ಜಸ್ಟ್ ಹಿಂಗೆ ವಾಯ್ಸ್ ಕೊಡೋದಷ್ಟೇ. ನೋಡಿ ಕಲರ್ಫುಲ್ ಡ್ರೆಸ್ಸು. ಇದು ಒನ್ ಮೋರ್ ಮಾಡಿಸಿದ್ರು ಈ ಸಾಂಗ್ನ, ಒನ್ ಮೋರ್ ಮಾಡಿಸ್ತಂಥ ಸಾಂಗ್ನ ಪ್ಲೇ ಮಾಡ್ತೀನಿ ನೋಡಿ ನೀವು. ತುಂಬ ಚೆನ್ನಾಗಿ ಡ್ಯಾನ್ಸು ಎಲ್ಲ ಮಾಡಿದ್ರು. ಆಮೇಲೆ ಪ್ರೈಝ್, ಮಕ್ಕಳಿಗೆ ಪ್ರೈಝ್ ಕೊಡುವಂಥ ಕಾರ್ಯಕ್ರಮ ಕೂಡ ಇತ್ತು. ಗಿಫ್ಟು, ಚೆನ್ನಾಗಿ ಡ್ಯಾನ್ಸ್ ಮಾಡಿದಂಥ ಫ್ಯಾಮಿಲಿಗೆ ಗಿಫ್ಟ್ ಕೊಡುವಂಥದ್ದು. ಮತ್ತು ರ್ಯಾಂಕ್, ಈ ಶಾಲೆಯಿಂದ ಓದಿ ಮತ್ತು ಮುರಾರ್ಜಿ ದೇಸಾಯಿ ಇವೇನೋ ಶಾಲೆಗಳಿರ್ತಾವಲ್ಲ, ಅಲ್ಲಿ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿಗಳು, ಇಲ್ಲಿ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆಲ್ಲ ಪ್ರೈಸ್ ಸಿಸ್ಟಮ್ ಎಲ್ಲ ಇತ್ತು. ಇದು ಕೂಡ ಮಾಡಿಸೋರು ನೋಡಿ. ನೋಡಿ ಇಷ್ಟೊತ್ತಾದರೂ ಕೂಡ ಈಗ ಆಲೇ 1 ಗಂಟೆ, ನೈಟು 1 ಗಂಟೆ ಆದರೂ ಕೂಡ ಜನ ಒಬ್ಬರು ಎದ್ದೇಳಲೇ ಇಲ್ಲ ಮಾತ್ರ. ಹಂಗೇ ಕೂತ್ಕೊಂಡು ಅಷ್ಟು ಇಂಟ್ರೆಸ್ಟಾಗಿ, ಅದರಲ್ಲೂ ಪೇರೆಂಟ್ಸು ಏನು ಅಲ್ಲಿ ಅವ್ರ ಮಕ್ಕಳು ಬಂದಾಗ ಮತ್ತು ನಮ್ಮ ಇದನ್ಗೆ 2 ಡ್ಯಾನ್ಸ್ ಕೊಟ್ಟಿದ್ರು. ಇದೊಂದು, ಈ ಡ್ಯಾನ್ಸ್ ಒಂದು ಕೊಟ್ಟವ್ರೆ. ಅದೇ ಒಂದೇ ಸಲ ಪ್ಲೇ ಆಗ್ತವೆ, ಒಂದು ಸಲ 2 ಪ್ಲೇ ಆಗ್ತವೆ, ಒಂದು ಸಲ 2 ಪ್ಲೇ ಆಗ್ತವೆ. 4 ಸಾಂಗು, ಒಂದು ಸ್ವಲ್ಪ 2 ಸಲ. ಫಸ್ಟ್ ಒಂದು ಸಲ ಸ್ಟೇಜಿಗೆ ಬಂದಿದ್ದ, ಅದು ಬಿಟ್ಟರೆ ಈಗ ಒಂದು ಸಲ ಸ್ಟೇಜಿಗೆ ಬಂದಿದ್ದು. ಪ್ರತಿ ವರ್ಷ ಕೂಡ ಮಾಮೂಲಿ ಈ ಥರ ಒಂದು ದೊಡ್ಡ ಮಟ್ಟದಲ್ಲೇ ನಮ್ಮ ಗ್ರಾಮದಲ್ಲಿ, ಒಂದು ಚಿಕ್ಕ ಗ್ರಾಮ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಈ ಥರ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾರೆ, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮನ. ಮತ್ತು ಇಡೀ ಊರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಅಂದರೆ ಒಂದು ಚಿಕ್ಕ ಗ್ರಾಮ ಆಗಿರೋದ್ರಿಂದ ಇಡೀ ಊರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಒಂದು ಸಣ್ಣ ಪುಟ್ಟ ಏನೇ ಕಾರ್ಯಗಳು ನಡೆದಾಗ ಊರಲ್ಲಿ ಲಾಸ್ಟ್ ಇನ್ನೂ ತುಂಬ ಡ್ಯಾನ್ಸ್ಗಳಿದ್ದು. ಇದು ಒಂದು ತಾಯಿ ಮಕ್ಕಳು ಹಾಡೋ, ಪುನೀತ್ ಸರ್ದು ಒಂದು ಅಮ್ಮ ಅಮ್ಮ ಐ ಲವ್ ಯು ಅಂತ ಇರುತ್ತಲ್ಲ ಅದು. ಮತ್ತು ಇನ್ನು ತಾಯಿ ಬಗ್ಗೆ ಸೆಂಟಿಮೆಂಟ್ ಇರುವಂಥ ಹಾಡುಗಳಿಗೆ ರಿಯಲ್ ತಾಯಿ ಮತ್ತು ರಿಯಲ್ ಅವರ ಮಕ್ಕಳುಗಳೇ ಸೇರಿಕೊಂಡು ಪೇರೆಂಟ್ಸ್ ಜೊತೆ ನಡೆದಂಥ ಒಂದು ನೃತ್ಯ ಸಂಯೋಜನೆ ಇದು. ಆಮೇಲೆ ಇನ್ನೂ ಹಲವಾರು ಡ್ಯಾನ್ಸ್ ಕಾರ್ಯಕ್ರಮಗಳು ತುಂಬ ಇದ್ದು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿ ಮೂಡಿಬಂತು. ಯಾರ್ಯಾರು ನೋಡ್ತಾ ಇದ್ದೀರೋ ಈ ಪೇರೆಂಟ್ಸು ಈ ವಿಡಿಯೋನ, ನನ್ನ ಮಕ್ಕಳನ್ನ ಫೋಕಸ್ ಮಾಡಿಲ್ಲ ಅಂತ ಯಾರು ದಯವಿಟ್ಟು ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಏಕೆಂತಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡಿ ಈ ಥರ ವಿಡಿಯೋನ ಜೋಡಣೆ ಮಾಡಿರೋದು. ರೀಲ್ಸೆಲ್ಲ ಹಾಕೋಕ್ಕಾಗಲ್ಲ ಜಾಸ್ತಿನ, ಅದಕ್ಕೋಸ್ಕರನೇ ಯೂಟ್ಯೂಬ್ಗೆ ಈ ಥರ ಶೂಟ್ ಮಾಡ್ಕೊಂಡಿರೋದು. ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಇನ್ನೂ ನೋಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕೂತ್ಕೊಂಡು ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಧನ್ಯವಾದಗಳು ಇಷ್ಟೊತ್ತು ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ.